ಅವ್ರ ಪಾಪ ಹೇಳಕ್ಕೆ ಬಂದಿಲ್ಲ ಅಷ್ಟೇ. ಅವ್ರು ಕೊಡೋದೇನು ಭಿಕ್ಷುಕರು ಥರ ಟಿಕೆಟ್ ಕೊಡ್ತಾರೆ. ಯಾವ ಏನು ಪಿ2 ಕೊಡ್ತಾರೆ ಇವರು, ಪಿ2 ಕೊಡ್ತಾರೇನ್ರಿ? ಎಮ್ ಸ್ಟ್ಯಾಂಡೋ ಪಿ ಸ್ಟ್ಯಾಂಡೋ ಯಾವುದೋ ಕೊಡ್ತಾರೆ. ಅಲ್ಲೇನು ಕೈ ಇಟ್ಟರೆ ಕಾಲು ಇಡೋಕ್ಕಾಗಲ್ಲ, ಕಾಲು ಇಟ್ಟರೆ ಕೊಡೋಲ್ಲ. ಕೊಟ್ಟಿದ್ರು ಯಾರೋ ನಮ್ಮ 2.5 ಲಕ್ಷ ಜನದಲ್ಲಿ ಯಾರೋ ಇಬ್ಬರು ಕೊಟ್ಟು ಕಳಿಸ್ತೀವಿ. ಅವ್ರಿಗೊಂದು ಖುಷಿ ನಮ್ಮ MLA ಕೊಟ್ಟರು ಅಂತ. ಏನು ನಾವು ಆಯಿತು, ನಾವು MLAಗಳು ಅವ್ರು ಏನು ಕೇಳಿದರೆ ನೋಡಿರಿ, ನಾವು ಸಾರ್ವಜನಿಕರ ಸಮಾಜ ಸೇವೆ ಮಾಡ್ತೀವಿ, ನಮಗೆ ಕಾರ್ಯ ಒತ್ತಡ ಇರ್ತದೆ, ಕ್ಷೇತ್ರದ ಒತ್ತಡ. ಓಲಿ ಆಯಿತು, ಯಾವ ಲೈನಲ್ಲಿ ನಿಂತ್ಕೋಬೇಕು? ಆಯ್ತಪ್ಪ, ನಾನು ದುಡ್ಡು ಕೊಡೋಕೆ ರೆಡಿ ಇದ್ದೀನಿ, ಟಿಕೆಟ್ ಎಲ್ಲಿ ಸಿಗ್ತಾಯಿದೆ? ನನ್ನ ಕ್ಷೇತ್ರದಲ್ಲಿ ಒಂದು 10 ಜನ ಟಿಕೆಟ್ ಕೇಳ್ತಾ ಇದ್ದಾರೆ ರೀ. ನಮ್ಗೆ ನಿಮಗೊಂದು MLA ಆಗಿರೋ ಟಿಕೆಟ್. ಈ ಭಾರತದ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಅಂದರೆ ಅವ್ರ ಕೈಲಿ ಎಲ್ಲವೂ ಆಗುತ್ತೆ ಅನ್ನೋದು ಜನಸಾಮಾನ್ಯರ ಥಿಂಕಿಂಗ್. ಅವರ ಥಿಂಕಿಂಗಿಗೆ ಕೆಲಸ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ಅವ್ರು ಅನ್ಕೋತಾರೆ MLA ಹೇಳಿದ್ರೆ ಟಿಕೆಟ್ ಸಿಕ್ಬಿಡ್ತದೆ. ಮೊನ್ನೆಯಿಂದ ನನಗೊಂದು 100 ಕಾಲ್ ಬಂದಿದೆ, 2 ಟಿಕೆಟ್ ಕೊಡಿ, 2 ಆಯಿತು. ನಾನು ಅದು ಎಷ್ಟು ಇಟ್ಟಿದ್ದಾರೆ ದುಡ್ಡು ಕೊಟ್ಟು ತೊಗೋತೀನಿ. ಎಲ್ಲಿ ಕೊಡ್ತಾರೆ ಕೇಳಿ, ಯಾವ ಕೌಂಟರ್ ಕೊಡ್ತಾರೆ ಕೇಳಿ, ಎಲ್ಲಿ ಕೊಡ್ತಾ ಇದ್ದಾರೆ ರೀ? ಮೊದಲೆಲ್ಲ ಭಾರತದ ಮ್ಯಾಚ್ಗಳು ನಡಿಬೇಕಾದ್ರೆ ರಾತ್ರೆಲ್ಲ ಕಾಯ್ಕೊಂಡಿದ್ದು, ಬೆಳಗ್ಗೆ 8 ಗಂಟೆಗೆ ಕೊಡೋರು, ಮಧ್ಯಾಹ್ನ 4 ಗಂಟೆವರೆಗೂ 20,000 ಟಿಕೆಟ್ ಮಾರ್ದೋ, 10,000 ಟಿಕೆಟ್ ಮಾರ್ದೋ. IPL ಯಾವ ಕೌಂಟ್ರಲ್ಲಿ ಕೊಡ್ತಾ ಇದೆ ತೋರಿಸ್ರಿ ನೋಡೋಣ. ದಿಸ್ ಈಸ್ ಗ್ಯಾಂಬ್ಲಿಂಗ್. ಇದು ಇವರು ದುಡ್ಡು ಮಾಡ್ಕೊಳ್ಳೋ ಮಿಷಿನ್ ಮಾಡ್ಕೊಂಡಿರೋದು. ಯಾವ ಕೌಂಟ್ರಲ್ಲಿ ಯಾವ ಬಡ ಹುಡುಗನ ಕೈಗೆ ಟಿಕೆಟ್ ಸಿಗ್ತಾಯಿದೆ ತೋರಿಸಿ. IPL ಸ್ಟಾರ್ಟ್ ಆದಾಗ 200 ರೂಪಾಯಿ ಟಿಕೆಟ್ ಇತ್ತು. ಇವತ್ತು ಸ್ಟಾರ್ಟಿಂಗ್ ಟಿಕೆಟ್ ಎಷ್ಟು ರೇಟು?